ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮಸಾಲಾ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನ ಒಂದ್ಸಲ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೆ ಪದೇ ಪದೇ ಇದನ್ನೇ ಮಾಡ್ತಾ ಇರ್ತೀರಾ. ಇದಕ್ಕೆ ಏನೇನ್ ಬೇಕು ನೋಡೋಣ ಬನ್ನಿ. ಒಂದ್ ಕಡಾಯಿಗೆ 2 ಸ್ಪೂನ್ಸ್ ತುಪ್ಪ ಹಾಕೊಳ್ಳಿ. ಆಮೇಲೆ 1 ಗ್ಲಾಸ್ ಅಷ್ಟು ಬನ್ಸಿ ರವೆ. ಇದಕ್ಕೆ ಬನ್ಸಿ ರವೆನೇ ಯೂಸ್ ಮಾಡ್ಬೇಕು. ಬನ್ಸಿ ರವೆನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ನೋಡಿ, ತರ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬೆಳ್ಳಕ್ಕೆ ಆಗುತ್ತೆ, ತುಂಬಾ ಸೀದಿಸ್ಬಿಡ್ಬೇಡಿ. ಇವಾಗ ಬನ್ಸಿ ರವೆ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಆರಿಸ್ಕೊಳ್ಳೋದಕ್ಕೆ ಒಂದು ಪ್ಲೇಟ್ ಹಾಕೊಳ್ಳಿ. ಇವಾಗ ಇದನ್ನ ಮಸಾಲಾ ಐಟಮ್ಸ್ ನ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. 1 ಸ್ಪೂನ್ ತುಪ್ಪ ಹಾಕೊಳ್ಳಿ. ತುಪ್ಪ ಹಾಕೊಂಡು ಒಂದೇ ಒಂದು ಚಕ್ಕೆ, ಈ ಸೈಜ್ ಒಂದು ಚಕ್ಕೆ ತಗೊಳ್ಳಿ. ಮತ್ತೆ 1 ಏಲಕ್ಕಿ, 4 ಲವಂಗ, 4 ಲವಂಗನ ಹಾಕೊಳ್ಳಿ. ಮತ್ತೆ ಹಸಿಮೆಣಸಿನ್ಕಾಯಿ, ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬಾ ಏನ್ ಸೀದಿಸ್ಬೇಡಿ, ತುಂಬಾ ಜಾಸ್ತಿ ಏನ್ ಫ್ರೈ ಬೇಡ. ಸ್ವಲ್ಪ ಮೀಡಿಯಂ ಆಗಿ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದನ್ನೆಲ್ಲ ಫ್ರೈ ಆಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ತೆಂಗಿನಕಾಯಿ, ಜಾಸ್ತಿ ಬೇಡ ತೆಂಗಿನಕಾಯಿ, ಒಂದ್ ಸ್ವಲ್ಪ ತೆಂಗಿನಕಾಯಿ ಮತ್ತೆ ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲಾ ಐಟಮ್ಸ್ ನ ಅದಕ್ಕೆ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಿಡ್ಸುತ್ತೆ, ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು. ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ತರ ನುಣ್ಣಗ್ ಪೇಸ್ಟ್ ಆಗಿರ್ಬೇಕು ನೋಡಿ. ಈ ತರ ಚೆನ್ನಾಗಿ ಪೇಸ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಇವಾಗ ಮಸಾಲಾ ಉಪ್ಪಿಟ್ಟಿಗೆ ಏನೇನ್ ಐಟಮ್ಸ್ ಬೇಕು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಒಂದ್ ದೊಡ್ಡ ಕಡಾಯಿಗೆ 4ರಿಂದ 5 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಮತ್ತೆ ಈ ತರ ಸಣ್ಣ ಸಣ್ಣಕ್ಕೆ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದೀನಿ. ಒಂದು 3 ಆನಿಯನ್ ಕಟ್ ಮಾಡ್ಕೊಂಡು ಈ ತರ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಇದು ಸ್ವಲ್ಪನೇ ಫ್ರೈ ಆಗೋ ತನಕ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಟೊಮೆಟೊನು ಕೂಡ ಅದಕ್ಕೆ ಹಾಕೊಳ್ಳಿ. 2 ಟೊಮೆಟೊ ಕಟ್ ಮಾಡ್ಕೊಂಡಿದೀನಿ. ಮತ್ತೆ ಒಂದು 100 ಗ್ರಾಮ್ಸ್ ಅಷ್ಟು ಬೀನ್ಸ್, 4 ಕ್ಯಾರೆಟ್ ಸಣ್ಣ ಸಣ್ಣಕ್ಕೆ ಎಲ್ಲಾನು ಸಣ್ಣ ಸಣ್ಣಕ್ಕೆ ಈ ತರ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಅದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಅದನ್ನ ಚೆನ್ನಾಗಿ ಅದೊಂಚೂರು ಫ್ರೈ ಆದ್ಮೇಲೆ ಇವಾಗ ಮಸಾಲಾ ಐಟಮ್ಸ್ ನಾವು ರುಬ್ಬಿಟ್ಕೊಂಡಿದೀವಲ್ಲ, ಆ ಮಸಾಲಾನ ಅದಕ್ಕೆ ಹಾಕೊಳ್ಳೋಣ. ಎಲ್ಲಾ ಮಸಾಲಾನು ಸ್ವಲ್ಪ ನೀರ್ ಕೂಡ ಹಾಕೊಂಡು ಮಿಕ್ಸಿ ಜಾರ್ಗೆ ಎಲ್ಲ ಮಸಾಲಾನ ಅದಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಮಸಾಲಾ ಫ್ಲೇವರ್ ಎಲ್ಲ ಸ್ವಲ್ಪ ಹೋಗೋ ತನಕ, ಹಸಿ ಮಸಾಲಾ ಸ್ಮೆಲ್ ಬರುತ್ತೆ, ಅದೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ತರ ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ 1 ಲೋಟ ರವೆ ತಗೊಂಡಿದ್ನಲ್ಲ, ಅದೇ ಗ್ಲಾಸ್ ಅಲ್ಲಿ 3 ಗ್ಲಾಸ್ ಅಷ್ಟು ನೀರ್ ಹಾಕೊಳ್ಳಿ. 3 ಗ್ಲಾಸ್, ಸೇಮ್ ಗ್ಲಾಸ್ ಅಲ್ಲೇ 3 ಗ್ಲಾಸ್, ಅದಕ್ಕಿಂತ ಜಾಸ್ತಿ ಹಾಕ್ಬೇಡಿ, 3 ಗ್ಲಾಸ್ ಸಾಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೊಳ್ಳಿ. ಇವಾಗ ಇದೇನೇನ್ ಕುದಿಯಕ್ ಸ್ಟಾರ್ಟ್ ಆಗಿದೆ ನೋಡಿ. ಇವಾಗ ಚೆನ್ನಾಗಿ ಕುದಿತಾ ಇದೆ. ಇದು ಟೇಸ್ಟ್ ನೋಡ್ಕೊಂಡು 2 ಸ್ಪೂನ್ ಉಪ್ಪು ಕೂಡ ಮತ್ತೆ ಹಾಕೊಳ್ಳಿ. ಅವಾಗ್ಲೇ 1 ಸ್ಪೂನ್ ಹಾಕೊಂಡಿದ್ವಿ, ಇವಾಗ 1.5 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಉಪ್ಪಿಡಿಯ ತನಕ 1-2 ನಿಮಿಷ ಕುದಿಸ್ಕೊಳ್ಳಿ. ಅದಾದ್ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ರವೆನ ಎಲ್ಲ ಆರ್ದ್ಮೇಲೆ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ತಿರುಗಿಸ್ತಾ ಹಾಕೊಳ್ಳಿ. ಹಾಗೆ ಒಂದೇ ಸಲ ಹಾಕೊಂಡ್ಬಿಟ್ರೆ ಗಂಟ ಹೋಗುತ್ತೆ. ಈ ತರ ಚೆನ್ನಾಗಿ ತಿರುಗಿಸ್ತಾ ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗೆಲ್ಲ ಹಾಕಾಗಿದೆ ನೋಡಿ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೆಲ್ಲ ಹೋಗೋ ತನಕ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ ನೋಡಿ. ಇವಾಗ ನೀರೆಲ್ಲ ಕಡಿಮೆ ಆಗ್ತಾ ಇದೆ. ನೀರೆಲ್ಲ ಕಡಿಮೆ ಆದ್ಮೇಲೆ ಇದನ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಈ ತರ ಮುಚ್ಚಿಟ್ಬಿಡಿ. 3ರಿಂದ 4 ನಿಮಿಷ ಈ ತರ ಮುಚ್ಚಿಟ್ರೆ ಉಪ್ಪಿಟ್ಟು ರೆಡಿ ಆಗಿರುತ್ತೆ ನೋಡಿ. ಇವಾಗ ಇನ್ನೇನ್ ರೆಡಿ ನೋಡಿ, ಮಸಾಲಾ ಉಪ್ಪಿಟ್ಟು ಇವಾಗ ರೆಡಿ ಆಗಿದೆ. ನಿಮ್ಗೆ ಇದನ್ನ ಬೌಲ್ಗೆ ಹಾಕೊಂಡು ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೆ ಆ ತರಲ್ಲೇ ನೀವು ಸರ್ವ್ ಮಾಡ್ಬೋದು. ಈ ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಮತ್ತೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫ್ರೆಂಡ್ಸ್.